ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಿನ ಪಂಚತಾರ ಹೋಟೆಲ್ಗಳ ಮೇಲೆ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ಆರೋಗ್ಯ ಇಲಾಖೆ ಸಚಿವ ಯುಟಿ ಖಾದರ್ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಒಂದ್ ಕಡೆ ಬೆಂಗಳೂರಿನ ಪಂಚತಾರ ಹೋಟೆಲ್ಗಳ ಮೇಲೆ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುಟಿ ಖಾದರ್ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ದಾಳಿ ವೇಳೆ ಕೊಳೆತ ತರಕಾರಿ, ಹೆಪ್ಪುಗಟ್ಟಿದ ಮಾಂಸ ಪತ್ತೆಯಾಗಿದೆ. ಪಂಚತಾರ ಹೋಟೆಲ್ ಮೊದಲು ದೊಡ್ಡವರನ್ನ ಇಲ್ಲಿ ಹಿಡಿಬೇಕು, ಆಮೇಲೆ ಎಲ್ಲ ಹೋಟೆಲ್ಗಳಲ್ಲಿ ಸಿಕ್ಕಿರುವ ವಸ್ತುಗಳನ್ನ ತಪಾಸಣೆಗೆ ಕಳಿಸಲಾಗಿದೆ. ಜನರಿಗೆ ಆಹಾರದ ಸುರಕ್ಷತೆಯ ಬಗ್ಗೆ ತಿಳಿಸುವುದು ನಮ್ಮ ಕರ್ತವ್ಯವಾಗಿದೆ. ಇನ್ನು ಮತ್ತೆ ಜನ ಹೋಗಿ ಅದನ್ನೇ ತಿನ್ನೋದಾದ್ರೆ ನಾವೇನು ಮಾಡೋಕ್ಕಾಗಲ್ಲ. ಎಲ್ಲಾ ಹೋಟೆಲ್ಗಳಲ್ಲಿ ಸೂಚನಾ ಫಲಕ ಹಾಕಲು ಈಗಾಗಲೇ ತೀರ್ಮಾನವನ್ನ ಮಾಡಲಾಗಿದೆ. ಮಂಗಳೂರಿನಲ್ಲಿ ಆರೋಗ್ಯ ಇಲಾಖೆ ಸಚಿವ ಯುಟಿ ಖಾದರ್ ಹೇಳಿಕೆಯನ್ನ ನೀಡಿದ್ದಾರೆ. ಬೆಂಗಳೂರಿನ ಪಂಚತಾರ ಹೋಟೆಲ್ಗಳ ಮೇಲೆ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುಟಿ ಖಾದರ್ ಅವರು ಈಗ ಮಾತನಾಡಿದ್ದಾರೆ. ಮೊದಲು ದೊಡ್ಡವರನ್ನ ಹಿಡಿಬೇಕು, ಆಮೇಲೆ ಎಲ್ಲ ಸರಿಯಾಗುತ್ತೆ. ಹೋಟೆಲ್ಗಳಲ್ಲಿ ಸಿಕ್ಕಿರುವ ವಸ್ತುಗಳನ್ನ ತಪಾಸಣೆಗೆ ಈಗಾಗಲೇ ಕಳುಹಿಸಲಾಗಿದೆ. ಇನ್ನು ಒಂದ್ ಕಡೆ ಜನರಿಗೆ ಆಹಾರದ ಸುರಕ್ಷತೆಯ ಬಗ್ಗೆ ತಿಳಿಸೋದು ನಮ್ಮ ಕರ್ತವ್ಯವಾಗಿದೆ. ದಿಢೀರಾಗಿ ಅಧಿಕಾರಿಗಳು ಇವತ್ತು 5 ಸ್ಟಾರ್ 7 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ಮಾಡಿದ್ದಾರೆ. ಇನ್ನು ಅಲ್ಲಿ ಹೋಟೆಲ್ಗಳಲ್ಲಿ ಕೊಳೆತ ತರಕಾರಿಗಳು ಕೂಡ ಸಿಕ್ಕಿರುವಂತದ್ದು. ಈ ಕುರಿತು ಈಗ ಮಾತನಾಡಿದ್ದಾರೆ ಆರೋಗ್ಯ ಇಲಾಖೆಯ ಸಚಿವರಾದಂತಹ ಯುಟಿ ಖಾದರ್ ಅವರು. ನಮ್ಮ ಈರುಳ್ಳಿ, ಇವತ್ತು ಡೆನ್ಮಾರ್ಕ್ ಮತ್ತು ಕೆನಡಾದ ಬಂದಂಥ ಮಾಂಸ, ಇದೆಲ್ಲ ಕೂಡ ಇವತ್ತು ಇದೆಲ್ಲ ನೋಡಬೇಕು. ಯಾಕೆ ಡೆನ್ಮಾರ್ಕಿಂದ ಇಲ್ಲಿಗೆ ತರಬೇಕು? ಯಾವ ಉದ್ದೇಶದಿಂದ ತರ್ತಾರೆ ಡೆನ್ಮಾರ್ಕಿಂದ? ಡೆನ್ಮಾರ್ಕಿನಲ್ಲಿ ಎಷ್ಟೋ ವರ್ಷ ಫ್ರಿಜ್ ಇಟ್ಟು ಇಲ್ಲಿಗೆ ಬಂದು ಎಲ್ಲಿಗೆ ಬರ್ತಿದ್ದು? ಬಾಂಬೆಯಲ್ಲಿ ಯಾರು ಈ ರೀತಿ ಮಾಡುವವನು? ಇದೆಲ್ಲ ನಾವು ನೋಡಬೇಕು. ಇದು ಭವಿಷ್ಯ, ಇವತ್ತಿಗೆ ಮುಗಿಯುವಂಥ ವಿಚಾರ ಅಲ್ಲ. ಇದು ಭವಿಷ್ಯಕ್ಕೆ ಬೇಕಾಗಿ ನಾವು ಈಗಲೇ ಒಂದು ಆ್ಯಕ್ಷನ್ ಪ್ಲಾನ್ ಇವತ್ತು ನಾವು ಮಾಡಿದ್ದು. ಅದು ನಂತರ ಈಗ ನಾವು ಬರೀ ತಪಾಸಣೆ ಆಗಿ ಬಂದು ಅದು ರಿಪೋರ್ಟ್ ಆಗಿ ಏನು ಯಾವ ಪಂಚತಾರ ಹೋಟೆಲ್ ಚೆನ್ನಾಗಿದೆ, ಯಾವುದೊತ್ತು ಸಮಸ್ಯೆ ಇದೆ, ಎಲ್ಲಿ ಕೆಲವು ಗುಣಮಟ್ಟದ ಆಹಾರ ಇರಲಿಲ್ಲ, ಇದೆಲ್ಲ ಕ್ರೋಢೀಕರಿಸಿಕೊಂಡು ಹೋಗ್ತೇವೆ. ನಾವಿವತ್ತು ಅವರಿಗೆ ಕೂಡ ಇದನ್ನು ಸರಿಪಡಿಸ್ಕೊಂಡು ಹೋಗಬೇಕೆ ನಾವೊಂದು ಮಾರ್ಗಸೂಚಿ ಕೊಡುವಂಥದ್ದು. ಯಾರನ್ನು ಕೂಡ ನಾನು ಶಿಕ್ಷಿಸಲಿಕ್ಕೆ ಅದು ಇನ್ನೊಂದು ಮಾಡಲಿಕ್ಕಲ್ಲ. ಅವರು ತಪ್ಪನ್ನು ಸರಿಪಡಿಸ್ಕೊಂಡು ಅವ್ರು ಮುಂದೆ ಹೋಗಬೇಕು. ಅದು ನಮ್ಮ ಮುಖ್ಯ ಇವತ್ತು ಉದ್ದೇಶ ಆಗಿದೆ. ಆರೋಗ್ಯಕ್ಕೆ ಪೂರಕವಾದ ಆಹಾರವನ್ನು ಇವತ್ತು ಇವರು ಜನಸಾಮಾನ್ಯಕ್ಕೆ ಕೊಡಬೇಕು. ನಮ್ಮ ಮುಂದೆ ಎಲ್ಲ ಹಂತದಲ್ಲೂ ಕೂಡ ಮುಂದೆ ಅದನ್ನು ತಗೊಂಡು ಇವತ್ತು ಬರ್ತಾ ಇದ್ದೇವೆ. ಪಂಚತಾರ ಹೋಟೆಲ್ಗಳಲ್ಲಿ ಎಕ್ಸ್ಪೈರ್ ಆದಂಥ ಹಾಲು, ಅದೇ ರೀತಿ ಇವತ್ತು ಕೊಳೆತಂಥ ಇವತ್ತು ನಮ್ಮ ಈರುಳ್ಳಿ, ಇವತ್ತು ಡೆನ್ಮಾರ್ಕ್ ಮತ್ತು ಕೆನಡಾದ ಬಂದಂಥ ಮಾಂಸ, ಇದೆಲ್ಲ ಕೂಡ ಇವತ್ತು ಇದೆಲ್ಲ ನೋಡಬೇಕು. ಯಾಕೆ ಡೆನ್ಮಾರ್ಕಿಂದ ಇಲ್ಲಿಗೆ ತರಬೇಕು? ಯಾವ ಉದ್ದೇಶದಿಂದ ತರ್ತಾರೆ ಡೆನ್ಮಾರ್ಕಿಂದ? ಡೆನ್ಮಾರ್ಕಿನಲ್ಲಿ ಎಷ್ಟೋ ವರ್ಷ ಫ್ರಿಜ್ ಇಟ್ಟು ಇಲ್ಲಿಗೆ ಬಂದು ಎಲ್ಲಿಗೆ ಬರ್ತಿದ್ದು? ಬಾಂಬೆಯಲ್ಲಿ ಯಾರು ಈ ರೀತಿ ಮಾಡುವವನು? ಇದೆಲ್ಲ ನಾವು ನೋಡಬೇಕು. ಇದು ಭವಿಷ್ಯ, ಇವತ್ತಿಗೆ ಮುಗಿಯುವಂಥ ವಿಚಾರ ಅಲ್ಲ. ಇದು ಭವಿಷ್ಯಕ್ಕೆ ಬೇಕಾಗಿ ನಾವು ಈಗಲೇ ಒಂದು ಆ್ಯಕ್ಷನ್ ಪ್ಲಾನ್ ಇವತ್ತು ನಾವು ಮಾಡಿದ್ದು. ಅದು ನಂತರ ಈಗ ನಾವು ಬರೀ ತಪಾಸಣೆ ಆಗಿ ಬಂದು ಅದು ರಿಪೋರ್ಟ್ ಆಗಿ ಏನು ಯಾವ ಪಂಚತಾರ ಹೋಟೆಲ್ ಚೆನ್ನಾಗಿದೆ, ಯಾವುದೊತ್ತು ಸಮಸ್ಯೆ ಇದೆ, ಎಲ್ಲಿ ಕೆಲವು ಗುಣಮಟ್ಟದ ಆಹಾರ ಇರಲಿಲ್ಲ, ಇದೆಲ್ಲ ಕ್ರೋಢೀಕರಿಸಿಕೊಂಡು ಹೋಗ್ತೇವೆ. ನಾವಿವತ್ತು ಅವರಿಗೆ ಕೂಡ ಇದನ್ನು ಸರಿಪಡಿಸ್ಕೊಂಡು ಹೋಗಬೇಕೆ ನಾವೊಂದು ಮಾರ್ಗಸೂಚಿ ಕೊಡುವಂಥದ್ದು. ಯಾರನ್ನು ಕೂಡ ನಾನು ಶಿಕ್ಷಿಸಲಿಕ್ಕೆ ಅದು ಇನ್ನೊಂದು ಮಾಡಲಿಕ್ಕಲ್ಲ. ಅವರು ತಪ್ಪನ್ನು ಸರಿಪಡಿಸ್ಕೊಂಡು ಅವ್ರು ಮುಂದೆ ಹೋಗಬೇಕು. ಅದು ನಮ್ಮ ಮುಖ್ಯ ಇವತ್ತು ಉದ್ದೇಶ ಆಗಿದೆ. ಆರೋಗ್ಯಕ್ಕೆ ಪೂರಕವಾದ ಆಹಾರವನ್ನು ಇವತ್ತು ಇವರು ಜನಸಾಮಾನ್ಯಕ್ಕೆ ಕೊಡಬೇಕು. ನಮ್ಮ ಮುಂದೆ ಎಲ್ಲ ಹಂತದಲ್ಲೂ ಕೂಡ ಮುಂದೆ ಅದನ್ನು ತಗೊಂಡು ಇವತ್ತು ಬರ್ತಾ ಇದ್ದೇವೆ. ಪಂಚತಾರ ಹೋಟೆಲ್ಗಳಲ್ಲಿ ಎಕ್ಸ್ಪೈರ್ ಆದಂಥ ಹಾಲು, ಅದೇ ರೀತಿ ಇವತ್ತು ಕೊಳೆತಂಥ ಇವತ್ತು ನಮ್ಮ ಈರುಳ್ಳಿ, ಇವತ್ತು ಡೆನ್ಮಾರ್ಕ್ ಮತ್ತು ಕೆನಡಾದ ಬಂದಂಥ ಮಾಂಸ, ಇದೆಲ್ಲ ಕೂಡ ಇವತ್ತು ಇದೆಲ್ಲ ನೋಡಬೇಕು. ಯಾಕೆ ಡೆನ್ಮಾರ್ಕಿಂದ ಇಲ್ಲಿಗೆ ತರಬೇಕು? ಯಾವ ಉದ್ದೇಶದಿಂದ ತರ್ತಾರೆ ಡೆನ್ಮಾರ್ಕಿಂದ?